ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಮತ್ತು ಇನ್ಫಾರ್ಮೇಟಿವ್ ಆಗಿದೆ. ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ದರೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಏನು ಅಂದರೆ ಸ್ನೇಹಿತರೆ, ನಮ್ಮ ಹತ್ರ ಒಂದು ಚಾನಲ್ ಇದೆ, ಒಂದು ಜಿಮೇಲ್ ಐ ಡಿ ಮೇಲೆ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ. ಬಟ್ ಈ ಮೇಲ್ ಐ ಡಿಯಿಂದ ಇನ್ನೊಂದು ಮೇಲ್ ಐ ಡಿ ಕ್ರಿಯೇಟ್ ಮಾಡಿ ಆ ಮೇಲ್ ಐ ಡಿಗೆ ನಮ್ಮ ಚಾನಲನ್ನು ಶಿಫ್ಟ್ ಮಾಡೋದಿದೆ. ಅಂದರೆ ಈ ಚಾನಲ್ ಈ ಮೇಲ್ ಐ ಡಿಯಿಂದ ಇನ್ನೊಂದು ಮೇಲ್ ಐ ಡಿಗೆ ಟ್ರಾನ್ಸ್ಫರ್ ಕೊಡೋದಿದೆ. ಅದು ಹೇಗೆ ನಾವು ಮಾಡೋದು, ಅದೇ ಇವತ್ತಿನ ಈ ವಿಡಿಯೋದ ಟಾಪಿಕ್ ಆಗಿದೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಕಂಪ್ಲೀಟ್ ನೋಡಿ. ಇದು ತುಂಬ ಟೆಕ್ನಿಕಲ್ ಪ್ರೋಸೆಸ್ ಇದೆ. ಇದರಲ್ಲಿ ಯಾವುದೇ ಪೋರ್ಷನ್ ಸ್ಕಿಪ್ ಮಾಡಿದರೆ ನಿಮಗೇನೂ ಅರ್ಥ ಆಗಲ್ಲ. ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಒಂದು ಮೇಲ್ ಐ ಡಿಯಿಂದ ಇನ್ನೊಂದು ಮೇಲ್ ಐ ಡಿಗೆ ನಮ್ಮ ಚಾನಲನ್ನು ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಹೇಗೆ ಅದು ತೋರಿಸಿ ಕೊಡ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ಮಾತು ಸ್ನೇಹಿತರೆ, ಒಂದು ಚಾನಲ್ ಇನ್ನೊಂದು ಜಿಮೇಲ್ ಐ ಡಿಗೆ, ಒಂದು ಜಿಮೇಲ್ ಐ ಡಿಯಿಂದ ಇನ್ನೊಂದು ಜಿಮೇಲ್ ಐ ಡಿಗೆ ನಾವು ಟ್ರಾನ್ಸ್ಫರ್ ಕೊಡಬೇಕಾದ್ರೆ ನಮ್ಮ ಚಾನಲ್ ಬ್ರ್ಯಾಂಡೇ ಅಕೌಂಟ್ ಇರಬೇಕು. ಬ್ರ್ಯಾಂಡ್ ಅಕೌಂಟ್ ಇದ್ದರೆ ಮಾತ್ರ ನಾವು ಅದನ್ನು ಟ್ರಾನ್ಸ್ಫರ್ ಕೊಡಬಹುದು. ಸೊ ಇಲ್ಲಿ ಕೇಳ್ಬೋದು, ನಮ್ಮ ಚಾನಲ್ ಬ್ರ್ಯಾಂಡ್ ಅಕೌಂಟ್ ನಾವು ಹೇಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ. ತುಂಬ ಜನರಿಗೆ ಬ್ರ್ಯಾಂಡ್ ಅಕೌಂಟ್ ಏನು ಅಂದ್ರೇ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಏನಾದರೂ ವಿಡಿಯೋ ಬೇಕು ಅಂದರೆ ಹೇಳಿ, ಇದರ ಮೇಲೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಬ್ರ್ಯಾಂಡ್ ಅಕೌಂಟ್ ನಿಮ್ಮ ಚಾನಲ್ ಇಲ್ಲ ಅಂದರೆ ಅದನ್ನು ಬ್ರ್ಯಾಂಡ್ ಅಕೌಂಟಿಗೆ ಕನ್ವರ್ಟ್ ಮಾಡೋದು ಹೇಗೆ ಅನ್ನೋದು ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆನೂ ನೀವು ಕಮೆಂಟ್ ಹಾಕಿ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನಿಮ್ಮ ಅಕೌಂಟ್ ಬ್ರ್ಯಾಂಡ್ ಅಕೌಂಟ್ ಇದ್ದರೆ ಮಾತ್ರ ನಾವು ಅದನ್ನು ಟ್ರಾನ್ಸ್ಫರ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ, ಅದರ್ವೈಸ್ ಟ್ರಾನ್ಸ್ಫರ್ ಕೊಡಲಿಕ್ಕೆ ಆಗಲ್ಲ. ಸೊ ಇದೊಂದು ಬೇರೆ ಟಾಪಿಕ್ ಇದೆ, ಇದ್ರ ಬಗ್ಗೆ ಆಮೇಲೆ ಮತ್ತೆ ಯಾವಾಗಾದರೂ ಮಾತಾಡೋಣ. ಸೊ ಈಗ ನಾವು ಅದನ್ನು ಟ್ರಾನ್ಸ್ಫರ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಸೊ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡೋದು ಕಂಪ್ಲೀಟ್ ಪ್ರೊಸೆಸನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ, ವಿಡಿಯೋ ಕಂಪ್ಲೀಟ್ ನೋಡಿ, ನಿಮಗೆಲ್ಲನೂ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ಇಲ್ಲಿ ನನ್ನ ಹತ್ರ ಒಂದು ಚಾನಲ್ ಇದೆ, ಇಲ್ಲಿ ನೋಡ್ಬೋದು ಕಿರುತೆರೆ ಮಾಧ್ಯಮ ಅಂತ ಒಂದು ಚಾನಲ್ ಇದೆ. ಸೊ ಈ ಚಾನಲ್ ಇನ್ನೊಂದು ಮೇಲ್ ಐ ಡಿಗೆ ನಾನು ಟ್ರಾನ್ಸ್ಫರ್ ಕೊಡ್ತಾ ಇದ್ದೀನಿ. ಸೊ ಟ್ರಾನ್ಸ್ಫರ್ ಕೊಡಲಿಕ್ಕೆ ಕಾರಣನೂ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಈ ಚಾನಲ್ ನನ್ನ ಹತ್ರ ಇತ್ತು, ಸೊ ಇದನ್ನು ನಾನು ಮಾರಾಟ ಮಾಡ್ತಿದ್ದೀನಿ, ಬೇರೆಯವರಿಗೆ ನಾನು ಮಾರಾಟ ಮಾಡ್ತಿದ್ದೀನಿ. ಸೊ ಅವ್ರ ಮೇಲ್ ಐ ಡಿಗೆ ಈ ಚಾನಲ್ ಟ್ರಾನ್ಸ್ಫರ್ ಕೊಡೋದಿದೆ. ಸೊ ನನ್ನ ಕಡೆಯಿಂದ ಇದನ್ನು ಎಕ್ಸೆಸ್ ಬಿಟ್ಟು ಕೊಟ್ಟು ಅವರಿಗೆ ಓನರ್ಶಿಪ್ ನಾನು ಟ್ರಾನ್ಸ್ಫರ್ ಕೊಡೋದಿದೆ. ಸೊ ಈ ಚಾನಲ್ ಇದೆ ಕಿರುತೆರೆ ಮಾಧ್ಯಮ ಅಂತ. ಸೊ ಇಲ್ಲಿ ನೋಡಿ, ಈ ರೀತಿ ಚಾನಲ್ ಓಪನ್ ಮಾಡಿದ ಮೇಲೆ ನಿಮಗೆಲ್ಲ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಕಾಣ್ತಾ ಇಲ್ಲ ಅಂದರೆ ಇಲ್ಲಿ 3 ಮೇಲೆ ಕ್ಲಿಕ್ ಮಾಡಿದರೆ ಈ ಮೆನು ಎಕ್ಸ್ಪಾಂಡ್ ಆಗಿ ನಿಮ್ಗೆ ಕಾಣುತ್ತೆ. ಸೊ ನಾನು ಕಂಪ್ಯೂಟರಲ್ಲಿ ಕ್ರೋಮ್ ಬ್ರೌಸರ್ನಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ಚಾನಲನ್ನು ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡ್ಕೊಂಡು ಇದೆಲ್ಲ ಮಾಡಬೇಕು. ಸೊ ಇಲ್ಲಿ ಮಾಡಿದಾಗ ನೋಡಿ, ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಸೆಟ್ಟಿಂಗ್ಸ್ನಲ್ಲಿ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯೆಲ್ಲ ಆಪ್ಷನ್ ಬರುತ್ತೆ. ಜನರಲ್ಲು, ಚಾನಲ್ಲು, ಅಪ್ಲೋಡ್ ಡಿಫಾಲ್ಟ್ಸ್ ಆ್ಯಂಡ್ ಪರ್ಮಿಷನ್ಸ್ ಅಂತ ಇರುತ್ತೆ. ಪರ್ಮಿಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಪರ್ಮಿಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ನಿಮ್ಗೆ ಬರ್ಬೋದು, ಇಲ್ಲ ಬೇರೆ ಆಪ್ಷನ್ ಕೂಡ ಬರ್ಬೋದು, ಅದು ಕೂಡ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಬ್ರ್ಯಾಂಡ್ ಅಕೌಂಟ್ ಇದ್ದರೆ ನಿಮಗಿದು ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಆಪ್ಷನ್ ಇದೆ, OPT ಔಟ್ ಆಫ್ ಪರ್ಮಿಷನ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ OPT ಔಟ್ ಆಫ್ ಪರ್ಮಿಷನ್ ಇನ್ ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೆ. ಇಲ್ಲಿ ಚೆಕ್ ಮಾರ್ಕ್ ಮೇಲೆ, 2 ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ OPT ಔಟ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ವೆರಿಫಿಕೇಷನ್ ಕೇಳುತ್ತೆ. ID ಪಾಸ್ವರ್ಡ್ ಹಾಕಿ, ನಿಮ್ಮ ಚಾನಲ್ ಜಿಮೇಲ್ ID ಮತ್ತು ಪಾಸ್ವರ್ಡ್ ಏನಿದೆ ಅದು ಹಾಕಿ ನೀವು ವೆರಿಫೈ ಮಾಡ್ಕೋಬೇಕು. ನಾನಿಲ್ಲಿ ವೆರಿಫೈ ಮಾಡ್ತಿದ್ದೀನಿ. ಸೊ ವೆರಿಫೈ ಮಾಡಿದ ಮೇಲೆ ನಾನು ವೆರಿಫೈ ಮಾಡ್ತಿದ್ದೀನಿ ಸ್ನೇಹಿತರೆ. ವೆರಿಫೈ ಮಾಡಿದ ಮೇಲೆ ನಮಗೊಂದು ಬೇರೆ ಆಪ್ಷನ್ ಬರುತ್ತೆ, ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನಾವು ರೀಡೈರೆಕ್ಟ್ ಆಗ್ತಾ ಇದ್ದೀವಿ. ಸೊ ಸ್ವಲ್ಪ ಹೊತ್ತು ಕಾಯಬೇಕು ಪರ್ಮಿಷನ್ಸ್ ಬಂದಮೇಲೆ. ಸೊ ಅದಾದಮೇಲೆ ಇಲ್ಲಿ ನೋಡಿ 2 ಆಪ್ಷನ್ ಬರುತ್ತೆ ನಿಮಗೆ, ಮ್ಯಾನೇಜ್ ಪರ್ಮಿಷನ್ಸ್ ಅಂತ, ಆಮೇಲೆ ಮೂವ್ ಪರ್ಮಿಷನ್ಸ್ ಅಂತ. ಸೊ ಕೀಪ್ ಮ್ಯಾನೇಜಿಂಗ್ ಪರ್ಮಿಷನ್ಸ್ ಇನ್ ಯುವರ್ ಬ್ರ್ಯಾಂಡ್ ಅಕೌಂಟ್, ಮೂವ್ ಪರ್ಮಿಷನ್ ಟು ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೆ. ಸೊ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋಗೆ ಪರ್ಮಿಷನ್ಸ್ ಬೇಕು ಅಂದರೆ, ಯಾರಿಗಾದರೂ ನಿಮ್ಮ ಚಾನಲ್ ಮೇಲೆ ಏನಾದರೂ ಎಕ್ಸೆಸ್ ಕೊಡಬೇಕು ಅಂದರೆ ಇದು ಮೂವ್ ಪರ್ಮಿಷನ್ ಟು ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೆ. ಇನ್ನು ಬ್ರ್ಯಾಂಡ್ ಅಕೌಂಟೇ ನಾವು ಟ್ರಾನ್ಸ್ಫರ್ ಕೊಡಬೇಕು ಅಂದರೆ ಇಲ್ಲಿ ಮ್ಯಾನೇಜ್ ಪರ್ಮಿಷನ್ಸ್ ಅಂತ ಇದೆ ಫಸ್ಟ್ನಲ್ಲಿರೋದು. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಕೆಲವೊಂದಿಷ್ಟು ಬ್ರ್ಯಾಂಡ್ ಅಕೌಂಟ್ ಡೀಟೇಲ್ಸ್ ಅಂತ ಬರುತ್ತೆ, ಚಾನಲ್ ನೇಮ್ ಬರುತ್ತೆ, ಆಮೇಲೆ ಯೂಸರ್ ಬರುತ್ತೆ. ಇಲ್ಲಿ ಮ್ಯಾನೇಜ್ ಪರ್ಮಿಷನ್ ಅಂತ ಒಂದು ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಬೇರೆ ವಿಂಡೋ ಓಪನ್ ಆಗಿ ಕಾಣುತ್ತೆ, ಮತ್ತೆ ಪರ್ಮಿಷನ್ ಕೇಳುತ್ತೆ ಸ್ನೇಹಿತರೆ. ಇದು ಹಾಗೆ ಆಗಲ್ಲ, ನಿಮ್ಮ ಆಕ್ಸೆಸ್ ಬೇಕು,
ವಿದೌಟ್ ಪರ್ಮಿಷನ್ ನಾವೇನು ಮಾಡಲಿಕ್ಕಾಗಲ್ಲ. ಸೊ ಪರ್ಮಿಷನ್ಸ್ ಕೊಡಬೇಕು. ಸೊ ಕೊಟ್ಟ ಮೇಲೆ ಮತ್ತೊಮ್ಮೆ ಅದೇ ಪೇಜ್ ಓಪನ್ ಆಗುತ್ತೆ. ಮ್ಯಾನೇಜ್ ಪರ್ಮಿಷನ್ಸ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಈ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಮ್ಯಾನೇಜ್ ಪರ್ಮಿಷನ್ಸ್ ಅಂತ ಇದೆ, ಇಲ್ಲಿ ನೋಡ್ಬೋದು. ಹೌದಾ, ಈಗ ನಾನು ಇದಕ್ಕೆ ಪ್ರೈಮರಿ ಓನರ್ ಆಗಿದ್ದೀನಿ. ಸೊ ಇಲ್ಲಿ ಬೇರೆ ಓನರ್ಶಿಪ್ ಕೊಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ನೋಡಿ ಒಂದು ಆಪ್ಷನ್ ಬರುತ್ತೆ, ಇನ್ವೈಟ್ ನ್ಯೂ ಯೂಸರ್ ಅಂತ. ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಯಾರಿಗೆ ಈ ಓನರ್ಶಿಪ್ ಟ್ರಾನ್ಸ್ಫರ್ ಕೊಡಬೇಕಾಗಿದೆ ಅವರ ಮೇಲ್ ಐ ಡಿ ಇಲ್ಲಿ ಹಾಕಬೇಕು. ಸೊ ನಾನಿಲ್ಲಿ ಆ ಮೇಲ್ ಐ ಡಿ ತೊಗೊಳ್ತೀನಿ. ಆ ಮೇಲ್ ಐ ಡಿ ತೊಗೊಂಡ್ಬಿಟ್ಟು ಇಲ್ಲಿ ನಾನು ಅವರಿಗೆ ಓನರ್ಶಿಪ್ ಟ್ರಾನ್ಸ್ಫರ್ ಕೊಡ್ತೀನಿ. ಸೊ ಇಲ್ಲಿ ನಾನಿಲ್ಲಿ ಮೇಲ್ ಐ ಡಿ ಹಾಕಿದೆ. ಸೊ ಮೇಲ್ ಐ ಡಿ ಹಾಕಿದ ತಕ್ಷಣ ಇಲ್ಲಿ ಕೇಳುತ್ತೆ. ಸೊ ನಾನಿಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಮೇಲ್ ಐ ಡಿ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಕೆಳಗಡೆ ನೋಡಿ ಚೂಸ್ ಎ ರೋಲ್ ಅಂತ ಇದೆ. ಚೂಸ್ ಎ ರೋಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಓನರ್ ಮ್ಯಾನೇಜರ್. ಸೊ 2 ಟೈಪ್ಸ್ ಆಫ್ ನೀವು ಪರ್ಮಿಷನ್ಸ್ ಕೊಡ್ಬೋದು, ಓನರ್ಶಿಪ್ ಕೊಡ್ಬೋದು, ಇಲ್ಲಾಂದರೆ ಮ್ಯಾನೇಜರ್ ಕೊಡ್ಬೋದು. ನಾನು ಓನರ್ಶಿಪ್ ಬಿಟ್ಟು ಕೊಡ್ತಾ ಇದ್ದೀನಿ. ಸೊ ಓನರ್ ನಾನು ಸೆಲೆಕ್ಟ್ ಮಾಡ್ತೀನಿ. ಕಂಪ್ಲೀಟ್ ಚಾನಲ್ ಓನರ್ಶಿಪ್ಪೇ ನಾನು ಬಿಟ್ಟು ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ಓನರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇನ್ವೈಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇನ್ವೈಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಆ ಮೇಲ್ ಐ ಡಿ ಬಂದುಬಿಡುತ್ತೆ. ಇಲ್ಲಿ ಇನ್ವೈಟೆಡ್ ಅಂತ ಬಂದಿರುತ್ತೆ, ಓನರ್ ಅಂತ. ಇನ್ವೈಟೆಡ್ ಓನರ್ಗೆ ನಾನು ಇನ್ವೈಟೆಡ್ ಓನರ್ ಅಂತ ಮಾಡಿದ್ದೀನಿ. ಈಗ ಈ ಮೇಲ್ ಐ ಡಿ ಎಲ್ಲಿದೆ ಆ ಮೇಲ್ ಐ ಡಿಗೆ ಹೋಗಬೇಕು. ಆ ಮೇಲ್ ಐ ಡಿಯಲ್ಲಿ ಹೋಗಿ ಆ ಮೇಲ್ ಐ ಡಿಯಲ್ಲಿ ಒಂದು ಲಿಂಕ್ ಬಂದಿರುತ್ತೆ, ಇನ್ವೈಟೆಡ್ ಲಿಂಕ್ ಬಂದಿರುತ್ತೆ. ಇಲ್ಲಿ ನೋಡ್ಬೋದು, ಗೂಗಲಿಂದ ಇಲ್ಲಿ ಬಂದಿದೆ, ಇಲ್ಲಿ ನೋಡ್ಬೋದು. ಸೊ ಕ್ರಿಯೇಟರ್ ಗ್ಯಾನ್ ಹಿಂದಿ ಇನ್ವೈಟೆಡ್ ಯು ಟು ಓನ್ ಬಿಗ್ ಬೀಸ್ ಕನ್ನಡ ಅಂತ ಇದೆ. ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನನ್ನ ಫೋಟೋ ಕಾಣ್ತಿದೆ ಇಲ್ಲಿ. ಆಮೇಲೆ ಎಕ್ಸೆಪ್ಟ್ ಇನ್ವಿಟೇಷನ್ ಇದೆ. ಸೊ ಇಲ್ಲಿ ಎಕ್ಸೆಪ್ಟ್ ಇನ್ವಿಟೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ಎಕ್ಸೆಪ್ಟ್ ಇನ್ವಿಟೇಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಓನರ್ಶಿಪ್ ಚೇಂಜ್ ಆಗುತ್ತೆ. ಎಕ್ಸೆಪ್ಟ್ ಇನ್ವಿಟೇಷನ್ ಬಿಕಮ್ ಆ್ಯನ್ ಓನರ್ ಆಫ್ ಬಿಗ್ ಬೀಸ್ ಕನ್ನಡ ಅಂತ ಇದೆ. ಸೊ ಎಕ್ಸೆಪ್ಟ್ ಆ್ಯಸ್ ಎ ಮೇಲ್ ಐ ಡಿ ಇರುತ್ತೆ, ನಾಗರಾಜ್ ನಾಯ್ಕ್ ಅಂತ ಇದೆ. ಇಲ್ಲಿ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆ ಚಾನಲ್ ಬಂದಿರುತ್ತೆ. ಇಲ್ಲಿ ನಾನು ಚಾನಲ್ ಓಪನ್ ಮಾಡ್ತೀನಿ. ಈಗ ಇದರಲ್ಲಿ ಆ ಚಾನಲ್ ಕಾಣುತ್ತೆ. ಈಗ ಮುಂಚೆ ಈ ಚಾನಲ್ ಇತ್ತು, ಇದರಲ್ಲಿ ಸ್ವಿಚ್ ಅಕೌಂಟ್ ಮಾಡಿದರೆ ಈ ಚಾನಲ್ ಇಲ್ಲಿನೂ ಕಾಣುತ್ತೆ, ಇಲ್ಲಿ ನೋಡ್ಬೋದು ಕೆಳಗಡೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಚಾನಲ್ ಈ ಮೇಲ್ ಐ ಡಿಯಲ್ಲಿಯೂ ಓಪನ್ ಆಗುತ್ತೆ. ಮೇಲ್ ಐ ಡಿ ನಿಮಗೆ ಇಲ್ಲಿ ತೋರಿಸ್ತೀನಿ ಯಾವುದಿದೆ ಮೇಲ್ ಐ ಡಿ ಅಂತ. ಸೊ ಇಲ್ಲಿ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮೇಲ್ ಐ ಡಿ ನಿಮ್ಗೆ ಕಾಣುತ್ತೆ. ಸೊ ನೋಡ್ಬೋದು. ಸೊ ಸ್ವಲ್ಪ ನಾನು ಬ್ಲರ್ ಮಾಡಿರ್ತೀನಿ, ಕಂಪ್ಲೀಟ್ ಮೇಲ್ ಐ ಡಿ ಇಲ್ಲಿ ತೋರಿಸಲ್ಲ. ಸೊ ಇಲ್ಲಿ ನೋಡ್ಬೋದು. ಈಗ ನಾನು ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬಂತು. ಈಗ ಸ್ಟುಡಿಯೋ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಈ ಚಾನಲ್ ಈಗ ಇದರಲ್ಲಿ ಓಪನ್ ಆಗಿದೆ. ಹೌದಾ, ಇಲ್ಲಿನೂ ಈ ಬೇರೆ ಮೇಲ್ ಐ ಡಿಯಲ್ಲಿಯೂ ಇಲ್ಲಿ ನೋಡಿ ಈಗ ಇನ್ವೈಟೆಡ್ ಓನರ್ ಅಂತ ಬಂದಿದೆ. ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೊಮ್ಮೆ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರೈಮರಿ ಓನರ್ ಅಂತ ಕಾಣ್ತಾ ಇದೆ, ಆಮೇಲೆ ಸೆಕೆಂಡ್ರಿ ಓನರ್ ಅಂತ ಇಲ್ಲಿ ಕಾಣ್ತಿದೆ. ಇಲ್ಲಿ ನಾವು ಪರ್ಮಿಷನ್ ಆಮೇಲೆ ಚೇಂಜ್ ಮಾಡ್ಕೋಬೇಕು. ಪ್ರೈಮರಿ ಓನರ್ ಅಂತ ನಾವು ಹಾಕಿದರೆ ಅಟ್ಲೀಸ್ಟ್ 7 ಡೇಸ್ ಆದರೂ ಬೇಕು. ಕಂಪ್ಲೀಟ್ ಟ್ರಾನ್ಸ್ಫರ್ ಆಗಬೇಕು ಅಂದರೆ 7 ದಿನ ಬೇಕು. ಇಲ್ಲಿ ತೋರಿಸುತ್ತೆ ನೋಡಿ. ಇಲ್ಲಿ ನಾನು ಇನ್ನೊಮ್ಮೆ ನಿಮಗೆ ಪ್ರೈಮರಿ ಓನರ್ ಹಾಕಿ ತೋರಿಸ್ತೀನಿ. ಓನರ್ಶಿಪ್ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಪ್ರೈಮರಿ ಓನರ್ಶಿಪ್ ಕ್ಯಾನ್ ಓನ್ಲಿ ಬಿ ಟ್ರಾನ್ಸ್ಫರ್ ಟು ಎ ಯೂಸರ್ ಹೂ ಹ್ಯಾಸ್ ಬಿನ್ ಎ ಮ್ಯಾನೇಜರ್ ಫಾರ್ ಮೋರ್ ದೆನ್ 7 ಡೇಸ್ ಅಂತ ಇದೆ. ಸೊ 7 ದಿನದ ನಂತರ ಈ ಕಂಪ್ಲೀಟ್ ಪರ್ಮಿಷನ್ ನಾವು ಕೊಡ್ಬೋದು. ಸೊ ಅಲ್ಲಿವರೆಗೂ ಇದು ಅಲ್ಲಿನೂ ಈ ಚಾನಲ್ನಲ್ಲೂ ಈ ಮೇಲ್ ಐ ಡಿಯಲ್ಲೂ ಓಪನ್ ಆಗುತ್ತೆ, ಆಮೇಲೆ ಆ ಮೇಲ್ ಐ ಡಿಯಲ್ಲಿ ಓಪನ್ ಇರುತ್ತೆ. 2 ಮೇಲ್ ಐ ಡಿಯಲ್ಲಿ ಇದು ಕಾಣುತ್ತೆ. ಸೊ ನೀವು ನೋಡ್ಬೋದು, ಮೇಲ್ ಐ ಡಿಯಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮೇಲ್ ಐ ಡಿ ನಿಮ್ಗೆ ಕಾಣುತ್ತೆ ಇಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು, ಕಂಪ್ಲೀಟ್ ಮೇಲ್ ಐ ಡಿ ನಾನು ತೋರಿಸ್ತಾ ಇಲ್ಲ. ಸೊ ಇಲ್ಲಿ ನೋಡ್ಬೋದು. ಆಮೇಲೆ ಇಲ್ಲಿನೂ ಅದು ಬಂದಿರುತ್ತೆ, ಇಲ್ಲಿಯೂ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು. ಸೊ ಈ ರೀತಿ ನಿಮಗೆ ಟ್ರಾನ್ಸ್ಫರ್ ಸಿಗುತ್ತೆ. ಇನ್ನು ಕಂಪ್ಲೀಟ್ ಟ್ರಾನ್ಸ್ಫರ್ ನಾನು 7 ಡೇಸ್ ಆದಮೇಲೆ ಓನರ್ಶಿಪ್ ಚೇಂಜ್ ಮಾಡಿ ನಾನು ತೋರಿಸ್ತೀನಿ. ಸೊ ಈ ಮೇಲ್ ಐ ಡಿಯಲ್ಲಿ ಇರುತ್ತಾ ಅಥವಾ ಹೋಗಿಬಿಡುತ್ತಾ ಅದು ನಾನು ಕಂಪ್ಲೀಟಾಗಿ ನಿಮಗೆ ನೆಕ್ಸ್ಟ್ ಇದು ತೋರಿಸ್ತೀನಿ. ಸೊ 7 ಡೇಸ್ ನಾವು ವೇಟ್ ಮಾಡಬೇಕು. ಇವತ್ತು ಯಾವ ಡೇ ಅಂದರೆ 18ನೇ ತಾರೀಕಿದೆ. ಸೊ 26ನೇ ತಾರೀಕಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡೋಣ. ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ವೇಟ್ ಮಾಡೋಣ. ಅಲ್ಲಿವರೆಗೂ ನಾನು ಈ ವಿಡಿಯೋನ ಹೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಹೊತ್ತು ನಾವು ವೇಟ್ ಮಾಡೋಣ. ಸ್ನೇಹಿತರೆ, 26/7/2025 ಇವತ್ತು ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ.
ಅಂದರೆ 18ನೇ ತಾರೀಕಿಗೆ ನಾವು ಚಾನಲ್ ಟ್ರಾನ್ಸ್ಫರ್ ಕೊಟ್ಟಿದ್ದೀವಿ. ಬಟ್ ಓನರ್ಶಿಪ್ ಕಂಪ್ಲೀಟ್ಲಿ ಬಿಟ್ಕೊಡ್ಬೇಕು ಅಂದರೆ 7 ಡೇಸ್ ಟೈಮ್ ಬೇಕು. ಸೊ 26ನೇ ತಾರೀಕು ಅಂತ ಹೇಳಿದ್ದೆ, ಇವತ್ತು 26 ತಾರೀಕಿದೆ. ಸೊ ಬನ್ನಿ ಅದನ್ನು ಟ್ರಾನ್ಸ್ಫರ್ ಮಾಡೋದು ಹೇಗೆ, ಕಂಪ್ಲೀಟ್ ಓನರ್ಶಿಪ್ ಟ್ರಾನ್ಸ್ಫರ್ ಮಾಡೋದು ಹೇಗೆ ನಾನಿಲ್ಲಿ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಾನು ಚಾನಲ್ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ಚಾನಲ್ ಓಪನ್ ಮಾಡ್ತೀನಿ. ಸೊ ಆ ಚಾನಲ್ ಹೆಸರು ನಿಮ್ಗೆ ಗೊತ್ತೇ ಇದೆ, ಕಿರುತೆರೆ ಮಾಧ್ಯಮ ಅಂತ ಈ ಚಾನಲ್ ಹೆಸರಿದೆ. ಸೊ ಈಗ ನಾನು ಕಂಪ್ಲೀಟ್ಲಿ ಓನರ್ಶಿಪ್ಪನ್ನು ಬಿಟ್ಕೊಡ್ತಾ ಇದ್ದೀನಿ, ಹೌದಾ. ಸೊ ಇಲ್ಲಿ ನೀವು ನೋಡ್ಬೋದು ಅವ್ರ ಚಾನಲಲ್ಲಿ ಆಲ್ರೆಡಿ ಅವ್ರ ಇದರಲ್ಲಿ ಮೇಲ್ ಐ ಡಿಯಲ್ಲಿ ಆಲ್ರೆಡಿ ಇಲ್ಲಿ ಮೇಲ್ ಐ ಡಿನೂ ತೋರಿಸ್ತೀನಿ ನಿಮಗೆ, ಕಂಪ್ಲೀಟ್ ತೋರಿಸಲ್ಲ, ಸ್ವಲ್ಪ ಸೆಕ್ಯೂರಿಟಿ ಇಶ್ಯೂ ಬರ್ಬೋದು. ಸೊ ಹಾಗಾಗಿ ಇಲ್ಲಿ ಮೇಲ್ ಐ ಡಿ ನೀವು ನೋಡಿ. ಸೊ ಇದರಲ್ಲಿಯೂ ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಆ ಚಾನಲ್ ಇಲ್ಲಿಯೂ ಕಾಣುತ್ತೆ, ಇದು ಬೇರೆ ಮೇಲ್ ಐ ಡಿ ಇದೆ. ಇಲ್ಲಿ ನಾನು ಸ್ವಿಚ್ ಮಾಡ್ತೀನಿ ಅಕೌಂಟನ್ನು, ಇಲ್ಲಿ ನೋಡ್ಬೋದು ಕಿರುತೆರೆ ಮಾಧ್ಯಮ ಅಂತ ಇಲ್ಲಿಯೂ ಓಪನ್ ಆಗುತ್ತೆ. ಬೇರೆ ಮೇಲ್ ಐ ಡಿಯಲ್ಲಿಯೂ ಇದು ಓಪನ್ ಆಗುತ್ತೆ. ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ತೀನಿ. ಇನ್ನೊಂದು ಮೇಲ್ ಐ ಡಿಯಲ್ಲಿಯೂ ಕೂಡ ನೀವು ಇದನ್ನು ನೋಡ್ಬೋದು. ಸೊ ಇಲ್ಲಿ ಇನ್ನೊಂದು ಮೇಲ್ ಐ ಡಿ ಇದೆ, ಇದರಲ್ಲಿ ಇದು ಬಂದಿದೆ. ಸೊ ಇಲ್ಲಿ ಕೆಳಗಡೆ ನೋಡಿ ಒಂದು ಬೇರೆ ಮೇಲ್ ಐ ಡಿ ಇದೆ, ಇದು ನನ್ನ ಫೋಟೋ ಇದೆ. ಇಲ್ಲೊಂದು ಎನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೂ ಅದು ಕೂಡ ತೋರಿಸುತ್ತೆ. ಆಮೇಲೆ ಇಲ್ಲಿಗೆ ಕ್ಲಿಕ್ ಮಾಡಿದರೆ ಇಲ್ಲಿಯೂ ಕೂಡ ತೋರಿಸುತ್ತೆ. ಅಂದರೆ ಎರಡೆರಡು ಮೇಲ್ ಐ ಡಿಯಲ್ಲಿ ನನ್ನ ಈ ಚಾನಲ್ ಓಪನ್ ಆಗಿದೆ. ಈಗ ನನ್ನ ಇದರಲ್ಲಿ ನಾನು ಇದನ್ನು ಓನರ್ಶಿಪ್ ಕಂಪ್ಲೀಟಾಗಿ ಬಿಟ್ಕೊಡ್ತಾ ಇದ್ದೀನಿ. ನಾನು ಫುಲ್ಲಿ ಈ ಏನು ಮೇಲ್ ಐ ಡಿ ಇದೆ, ಈ ಮೇಲ್ ಐ ಡಿಯಿಂದ ಇದನ್ನು ಇಲ್ಲಿ ಮೇಲ್ ಐ ಡಿ ತೋರಿಸ್ತೀನಿ ನಿಮಗೆ ಒಂದು ಸರಿ. ಸೊ ಇಲ್ಲಿ ಮೇಲ್ ಐ ಡಿ ಕಂಪ್ಲೀಟ್ ನಾನು ತೋರಿಸಲ್ಲ, ಇಲ್ಲಿ ನೋಡ್ಬೋದು ಇಲ್ಲಿ. ಸೊ ಈ ಮೇಲ್ ಐ ಡಿಯಿಂದ ನಾನು ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ, ಅಂದರೆ ಬೇರೆಯವರಿಗೆ ಈ ಓನರ್ಶಿಪ್ಪನ್ನು ಬಿಟ್ಟು ಕೊಡ್ತಾ ಇದ್ದೀನಿ. ಪರ್ಮಿಷನ್ಸಲ್ಲಿ ಹೋಗ್ತೀನಿ, ಮತ್ತು ಮ್ಯಾನೇಜ್ ಪರ್ಮಿಷನ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಮ್ಯಾನೇಜ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮ್ಯಾನೇಜ್ ಪರ್ಮಿಷನ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪಾಸ್ವರ್ಡ್ ಅದೆಲ್ಲ ಕೇಳುತ್ತೆ, ಕನ್ಫರ್ಮ್ ಮಾಡ್ಕೋಬೇಕು ಒಂದ್ಸರಿ. ಸೊ ನಾನು ಕನ್ಫರ್ಮ್ ಮಾಡ್ತೀನಿ ಸ್ನೇಹಿತರೆ. ಇಲ್ಲೊಂದು ಕೋಡ್ ಕೇಳುತ್ತೆ, ಅದನ್ನು ಹಾಕಿ ನಾನು ಕನ್ಫರ್ಮ್ ಮಾಡ್ತೀನಿ. ಇಲ್ಲಿ ನಾನು ಕೋಡ್ ಹಾಕ್ತೀನಿ 758726. ಸೊ ಮತ್ತೊಮ್ಮೆ ನಾನು ಇಲ್ಲಿ ಮ್ಯಾನೇಜ್ ಪರ್ಮಿಷನ್ ಅಂತ ಇದೆ ನೋಡಿ, ಇಲ್ಲಿ ಮ್ಯಾನೇಜ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಓನರ್ಶಿಪ್ ಇದೆ, ಪ್ರೈಮರಿ ಓನರ್ ನಾನೇ ಇದ್ದೀನಿ, ಇನ್ನೂ ಕೂಡ ನಾನು ಪ್ರೈಮರಿ ಓನರ್ ಇದ್ದೀನಿ. ಈಗ ಪ್ರೈಮರಿ ಓನರ್ ಇವರಿಗೆ ನಾನು ಟ್ರಾನ್ಸ್ಫರ್ ಕೊಡ್ತಾ ಇದ್ದೀನಿ. ಸೊ ಏನು ಮಾಡ್ತೀನಿ ನಾನು ಇಲ್ಲಿ ಫಸ್ಟ್ ನಾನು ಪ್ರೈಮರಿ ಓನರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಟ್ರಾನ್ಸ್ಫರ್ ಕೊಡ್ತೀನಿ. ಸೊ ಟ್ರಾನ್ಸ್ಫರ್ ಕೊಟ್ಟರೆ ಇಲ್ಲಿ ನೋಡಿ ಟ್ರಾನ್ಸ್ಫರಿಂಗ್ ಆಗ್ತಿದೆ, ಇಲ್ಲಿ ನೋಡ್ಬೋದು ಓನರ್ಶಿಪ್ ಟ್ರಾನ್ಸ್ಫರ್ಡ್ ಅಂತ ಇಲ್ಲಿ ಮೆಸೇಜ್ ಬಂತು. ಈಗ ಮೇನ್ ಓನರ್ಶಿಪ್ ಚೇಂಜ್ ಆಗಿದೆ, ಇಲ್ಲಿ ನೋಡ್ಬೋದು ನೀವು ಪ್ರೈಮರಿ ಓನರ್ ಇವರಾಗಿದ್ದಾರೆ, ಆಮೇಲೆ ಬರೀ ಓನರ್ಶಿಪ್ ಇಲ್ಲಿದೆ. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಈಗ ಈ ಓನರ್ಶಿಪ್ಪನ್ನು ಇಲ್ಲಿಂದ ರಿಮೂವ್ ಮಾಡ್ತೀನಿ. ಸೊ ರಿಮೂವ್ ಮಾಡಿದರೆ ಆ ಚಾನಲ್ ನನ್ನ ಇದರಲ್ಲಿ ಕಾಣಲ್ಲ. ಈಗ ನಾನು ನಿಮ್ಗೆ ತೋರಿಸಿದ್ದೀನಿ, ಇಲ್ಲೆಲ್ಲ ಕಾಣ್ತಿದೆ ಚಾನಲ್. ಇಲ್ಲಿ ನಾನು ರಿಮೂವ್ ಮಾಡಿದರೆ ಅದು ಇಲ್ಲಿ ಕಾಣಲ್ಲ, ಮುಗಿದೋಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ರಿಫ್ರೆಶ್ ಮಾಡಿದರೆ ಆ ಚಾನಲ್ ಇಲ್ಲಿ ಕಾಣಲ್ಲ. ಇಲ್ಲಿ ನೋಡ್ಬೋದು, ಉಪ್ಸ್ ಯು ಡೋಂಟ್ ಹ್ಯಾವ್ ಎ ಪರ್ಮಿಷನ್ ಟು ವ್ಯೂ ದಿಸ್ ಪೇಜ್ ಅಂತ ಇರುತ್ತೆ, ಏಕೆಂದರೆ ಆ ಚಾನಲ್ ಈಗ ಇದರಲ್ಲಿ ಇಲ್ಲ. ಸೊ ಇಲ್ಲಿ ನಾನು ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂದು ಇನ್ನೊಂದು ಚಾನಲ್ ಇದೆ, ಅದರಲ್ಲಿ ನಾನು ಬರ್ತೀನಿ. ಇಲ್ಲಿ ನೋಡ್ಬೋದು ನಂದು ಇನ್ನೊಂದು ಚಾನಲ್ ಇದೆ. ನಾನು ಇಲ್ಲಿ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ ಆ ಚಾನಲ್ ಇಲ್ಲಿ ಕಾಣಲ್ಲ, ಓಕೆನಾ. ಸೊ ಈಗ ಆ ಚಾನಲ್ ಇದರಲ್ಲಿ ಇಲ್ಲ. ಸೊ ಈ ರೀತಿ ನೀವು ಟ್ರಾನ್ಸ್ಫರ್ ತೊಗೋಬೋದು. ಸೊ ಇಲ್ಲಿ ಈಗ ಓನರ್ಶಿಪ್ಪಲ್ಲಿ ನಾನು ಇಲ್ಲಿ ರಿಫ್ರೆಶ್ ಮಾಡ್ಕೊಳ್ತೀನಿ. ಆಮೇಲೆ ಇಲ್ಲಿ ಜಿಮೇಲ್ ಐ ಡಿ ಕೂಡ ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ ಇಲ್ಲೇನಾಯಿತು ಅನ್ನೋದು. ಇಲ್ಲೊಂದು ಮೆಸೇಜ್ ಬಂದಿರುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ಯುವರ್ ಆಕ್ಸೆಸ್ ಹ್ಯಾಸ್ ಚೇಂಜ್ಡ್, ಕ್ರಿಯೇಟರ್ ಗ್ಯಾನ್ ಹಿಂದಿ ಹ್ಯಾಸ್ ಮೇಡ್ ಯು ದ ಪ್ರೈಮರಿ ಓನರ್ ಆಫ್ ಬಿಗ್ ಬೀಸ್ ಕನ್ನಡ ಅಂತ ಒಂದು ಫಸ್ಟ್ ಏನು ಹೆಸರು ಹಾಕಿರ್ತೀವಿ ಅದು ತೋರಿಸುತ್ತೆ ಇಲ್ಲಿ. ಓಕೆ, ಸೊ ಓನರ್ಶಿಪ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಇಲ್ಲಿ ನೋಡ್ಬೋದು ಫಸ್ಟ್ ಒಂದು ಟ್ರಾನ್ಸ್ಫರ್ ಕೊಟ್ಟಿರೋ ಡೇಟ್ ಇಲ್ಲಿದೆ. ಸೊ 18ನೇ ತಾರೀಕಿಗೆ ಇಲ್ಲಿ ನೋಡ್ಬೋದು ಯು ನಾವ್ ಹ್ಯಾವ್ ಶೇರ್ಡ್ ಓನರ್ಶಿಪ್ ಆಫ್ ಬಿಗ್ ಬೀಸ್ ಕನ್ನಡ ಅಂತ ಇದೆ. ಸೊ ಅಲ್ಲಿ ಓನರ್ಶಿಪ್ ಚೇಂಜ್ ಆಯಿತು. ಸೊ ಇಲ್ಲಿ ಪರ್ಮಿಷನ್ಸಲ್ಲಿ ಹೋಗ್ತೀನಿ, ಸೆಟ್ಟಿಂಗ್ಸಲ್ಲಿ ಹೋಗಿ ಪರ್ಮಿಷನ್ಸಲ್ಲಿ ಹೋದರೆ ಮ್ಯಾನೇಜ್ ಪರ್ಮಿಷನ್ನಲ್ಲಿ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ತೋರಿಸುತ್ತೆ, ಬಟ್ ಇಲ್ಲಿ ಕನ್ಫರ್ಮೇಷನ್ ಬೇಕು ಇಲ್ಲಿಯೂ ಕೂಡ. ಸೊ ಓನರ್ಶಿಪ್ ಚೇಂಜ್ ಈ ರೀತಿ ನಾವು ಮಾಡ್ಕೋಬೋದು. ಈಗ ಮತ್ತೆ ಲಾಗಿನ್ ಮಾಡಬೇಕಾಗುತ್ತೆ, ಅದೆಲ್ಲ ಮಾಡೋದು ಬೇಡ. ಸೊ ಈ ರೀತಿ ನಾವು ಓನರ್ಶಿಪ್ ಒಂದು ಮೇಲ್ ಐ ಡಿಯಿಂದ ಇನ್ನೊಂದು ಮೇಲ್ ಐ ಡಿಗೆ ನಮ್ಮ ಚಾನಲ್ ಟ್ರಾನ್ಸ್ಫರ್ ತೊಗೋಬೋದು. ಸೊ 7 ಡೇಸ್ ಪ್ರೋಸೆಸ್ ಇದೆ ಇದು.
ಇಮಿಡಿಯೇಟ್ ಆಗಲ್ಲ. ಯಾಕಂದರೆ ಸೆಕ್ಯೂರಿಟಿ ಪರ್ಪಸ್ ಯಾರು ಬೇಕಾದವರು ಚಾನಲನ್ನು ಇಮಿಡಿಯೇಟ್ ಟ್ರಾನ್ಸ್ಫರ್ ತೊಗೋಬೋದು ಅನ್ನೋ ಉದ್ದೇಶಕ್ಕೆ ಈ ರೀತಿ ಒಂದು ಸ್ವಲ್ಪ ಸೆಕ್ಯೂರಿಟಿ ಪರ್ಪಸ್ ಬಂದಿರುತ್ತೆ. ಆಮೇಲೆ ನಿಮ್ಮ ಮೇಲ್ ಐ ಡಿಯಲ್ಲಿಯೂ ಈ ನೋಟಿಫಿಕೇಷನ್ ಕೂಡ ಬಂದಿರುತ್ತೆ, ಈ ಚಾನಲ್ ಓನರ್ಶಿಪ್ನ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ ಅನ್ನೋದು ಕೂಡ ಬಂದಿರುತ್ತೆ. ಸೊ ನೀವು ನೋಡ್ತಾ ಇರಬೇಕು. ಸೊ ಈ ರೀತಿ 7 ಡೇಸ್ ಒಳಗಡೆ 7 ಡೇಸ್ ಆದಮೇಲೆ ನಾವು ಓನರ್ಶಿಪ್ಪನ್ನು ಕಂಪ್ಲೀಟಾಗಿ ಚೇಂಜ್ ಮಾಡ್ಕೋಬೋದು. ಒಂದು ಮೇಲ್ ಐ ಡಿಯಿಂದ ಇನ್ನೊಂದು ಮೇಲ್ ಐ ಡಿಗೆ ನಮ್ಮ ಚಾನಲ್ ನಾವು ಟ್ರಾನ್ಸ್ಫರ್ ಕೊಡ್ಬೋದು. ಸೊ ಇದು ಒಂದು ಪ್ರೋಸೆಸ್ ಇದೆ. ಇನ್ನು ಬ್ರ್ಯಾಂಡ್ ಅಕೌಂಟ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಬ್ರ್ಯಾಂಡ್ ಅಕೌಂಟ್ ಅಂದರೆ ಏನು ಅಂತ ಗೊತ್ತಿಲ್ಲ, ಅಥವಾ ಬ್ರ್ಯಾಂಡ್ ಅಕೌಂಟಲ್ಲಿ ನಮ್ಮ ನಾರ್ಮಲ್ ಚಾನಲನ್ನು ಬ್ರ್ಯಾಂಡ್ ಅಕೌಂಟ್ನಲ್ಲಿ ಕನ್ವರ್ಟ್ ಮಾಡೋದು ಹೇಗೆ ಅದು ಕೂಡ ಗೊತ್ತಿಲ್ಲ ಅಂದರೆ ಹೇಳಿ, ಇದ್ರ ಮೇಲೂ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಾನು ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಆದಷ್ಟು ಬೇಗ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ರೀತಿ ನಮ್ಮ ಓನರ್ಶಿಪ್ಪನ್ನು ನಾವು ಟ್ರಾನ್ಸ್ಫರ್ ತೊಗೋಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಹಾಗೆ ಏನಾದರೂ ನಿಮಗೆ ಸಮಸ್ಯೆ ಇತ್ತು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ ನಂಬರ್ ಕೊಟ್ಟು ಚಾನಲ್ ಮೇಲೆ ಒಂದು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ನಂಬರ್ ಕೊಟ್ಟಿದ್ದೀನಿ. ನಂಬರ್ ತೊಗೊಂಡು ನನ್ನನ್ನು ಏನಾದರೂ ಸಮಸ್ಯೆ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.